ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ಪೊಂಗಲ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವಿಲ್ಲಿ ಅಕ್ಕಿನ ಸೇರಿಸ್ಕೋಬೋದು. ನಮಗೆ 2 ಗ್ಲಾಸ್ ಬೇಕಾದರೆ 2, 3 ಗ್ಲಾಸ್ ಬೇಕಾದರೆ 3 ಸೇರಿಸ್ಕೋಬೋದು. ಆಮೇಲೆ ನಾನಿಲ್ಲಿ ಹೆಸರುಬೇಳೆಯನ್ನು ಅಷ್ಟೇ ಪ್ರಮಾಣವಾಗಿ ಸೇರಿಸ್ಕೊತಾ ಇದ್ದೇನೆ. ನಾವು ಎಷ್ಟು ಪ್ರಮಾಣ ಅಕ್ಕಿ ಸೇರಿಸ್ಕೊತೀವೋ ಅಷ್ಟು ಪ್ರಮಾಣದಲ್ಲಿ ಬೇಳೆನ ಸೇರಿಸ್ಕೋಬೇಕು. ಅದೆರಡನ್ನೂ ಸೇರಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೇನೆ. ನೀರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಆಮೇಲೆ ಬೆಂದಾದಮೇಲೆ ನಾವಿಲ್ಲಿ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು. ಅದಕ್ಕೆ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ 4 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೇನೆ. ನಮಗೆ ಬೇಳೆ ಬೇಕಿದ್ದರೆ ಸ್ವಲ್ಪ ಸೇರಿಸ್ಕೋಬೋದು, ಪರವಾಗಿಲ್ಲ. ಬೇಳೆ ಕಡಿಮೆ ತಿನ್ನೋದಾದರೆ ಪರವಾಗಿಲ್ಲ, ಸರಿಯಾದ ಕ್ವಾಂಟಿಟಿಲಿ ಹಾಕ್ಕೊಂಡು ಮಾಡ್ಕೋಬೋದು. ಬೇಳೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಅನ್ನೋರು ಸ್ವಲ್ಪ ಬೇಳೆನ ಸೇರಿಸ್ಕೋಬೋದು. 1 ವಿಜಿಲು ಕೂಗಿಸ್ಕೊಳ್ತಾ ಇದ್ದೇನೆ. 1 ವಿಜಿಲು ಕೂಗಿಸ್ಕೊಂಡು ಆದಮೇಲೆ ನಾವು ಮಾಮೂಲು ಒಗ್ಗರಣೆಗೆ ಹಾಕೋ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೇನೆ. ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೇನೆ. ಎಣ್ಣೆ ಬದಲು ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲ ಎಣ್ಣೆನಾದರೂ ಹಾಕ್ಕೋಬೋದು. ಎರಡು ಮಿಕ್ಸ್ ಮಾಡಿ ಅದೊಂದು ಸ್ಪೂನು ಇದೊಂದು ಸ್ಪೂನು ಥರನೂ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಾನಿಲ್ಲಿ ಪೆಪ್ಪರ್ನ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 8ರಿಂದ 10 ಪೆಪ್ಪರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅರ್ಧ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಜಜ್ಜಿ ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲನೂ. ಹಾಗೆಯೇ ಒಂದು 2 ಚಿಲ್ಲಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೇನೆ. 5ರಿಂದ 10 ಎಲೆ ಕರಿಬೇವು ಸೊಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೇನೆ. ಇಲ್ಲಿ ನಾವು ಎಣ್ಣೆ ಅಥವಾ ತುಪ್ಪ ಏನಾದರೂ ಯೂಸ್ ಮಾಡ್ಕೋಬೋದು. ತುಪ್ಪ ತಿನ್ನೋರು ತುಪ್ಪನೇ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ ಪೊಂಗಲ್ಲು ಅಂತಲೇ ಹೇಳ್ಬೋದು. ಇದನ್ನ ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಟೇನೆ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಹಾಗೆಯೇ ಹಸಿಕಾಯಿನ ಚಿಕ್ಕದಾಗಿ ಈ ಸೈಜಲ್ಲಿ ಕಟ್ ಮಾಡಿದರೆ ಆಗುತ್ತೆ. ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲನೂ ಮಿಕ್ಸ್ ಮಾಡೋವಾಗ ನಾವು ಲೋ ಫ್ಲೇಮಲ್ಲೇ ಇಡಬೇಕಾಗುತ್ತೆ, ಇಲ್ಲ ಅಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಷ್ಟು ಚಿಕ್ಕ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದೆ ಹಂಗೆ ಹಾಕಿದರೆ ಟೇಸ್ಟು ಚೆನ್ನಾಗಿರಲ್ಲ. ಹಸಿ ಹೊಡಿತಾ ಇರುತ್ತೆ. ಪೊಂಗಲ್ಲು ತಿನ್ನೋದಕ್ಕೂ ಅಷ್ಟು ಟೇಸ್ಟಿ ಬರಲ್ಲ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲನೂ ಈ ಥರ ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಹುರ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಚೆನ್ನಾಗಬೇಕು. ಇಲ್ಲಿ 1 ವಿಜಿಲ್ ಹಾಕ್ಸಿ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ. ನಾನಿಲ್ಲಿ 4 ಲೋಟ ನೀರು ಹಾಕಿದ್ರು ಅದು ಸಾಕಾಗಿಲ್ಲ. ಆಮೇಲೆ ನಾನಿಲ್ಲಿ ಮೇಲೆ ನೀರು ಸೇರಿಸ್ಕೊತಾ ಇದ್ದೇನೆ. ನೀರು ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾನು ಇಲ್ಲಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಡಬೇಕು, ಇಲ್ಲ ಅಂತ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೇನೆ. ನಾನು ಮೊದಲೇ ಉಪ್ಪು ಸೇರಿಸ್ಕೊಂಡಿರ್ತೀನಿ, ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಉಪ್ಪು ಸೇರಿಸ್ಕೊತಾ ಇದ್ದೇನೆ. ಆಮೇಲೆ ನಾನು ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದರೆ ಆಯಿತು, ಅಷ್ಟೇ ರೆಡಿ ಆಯಿತು ಪೊಂಗಲ್ಲು. ಇದೇನು ತುಂಬ ಅಂದರೆ ತುಂಬ ಹೊತ್ತು ಹಿಡಿಯಲ್ಲ. ಇದು ತುಂಬ ಈಸಿ ಪ್ರೊಸೆಸ್ ಅಂತಲೇ ಹೇಳ್ಬೋದು. ನಾವು 10ರಿಂದ 1/4 ಗಂಟೆ ಒಳಗೇ ಇದನ್ನು ಆರಾಮಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು.